ಹಾಯ್ ಸೆಕೆಂಡ್ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಎರಡನೆಯ ಫೈನಲ್ ಎಕ್ಸಾಮ್ ಅಂತಿಮ ವೇಳಾಪಟ್ಟಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಪ್ರಕಟಣೆ ಮಾಡಿದ್ದಾರೆ. 30/4/2026ರಿಂದ 13/5/2026 ಸೆಕೆಂಡ್ ಪಿ ಯು ಸಿ ಎರಡನೆಯ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ಅಂತ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಗಳು ರಿವೈಸ್ಡ್ ಫೈನಲ್ ಟೈಮ್ ಟೇಬಲ್ ನಿಮಗೆ ಪ್ರಕಟಣೆ ಮಾಡಿದ್ದಾರೆ. ಸೊ ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ ಅಂತ ತಿಳಿದುಕೊಳ್ಳೋಣ. ಮತ್ತು ಇವಾಗ ಯಾರಿಗೆಲ್ಲ NC ಅಂತ ಬಂದಿದ್ದಿಲ್ಲ ಮಾರ್ಕ್ಶೀಟ್ನಲ್ಲಿ, ಅವರು ಎಲ್ಲ ವಿದ್ಯಾರ್ಥಿಗಳು ಯಾವುದೇ ರೀತಿ ಫೀಸ್ ಕೊಡುವಂತಿಲ್ಲ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಹೇಳಿದ್ದಾರೆ. ಆಯಿತಾ, ನೀವು ನೋಂದಣಿ ಮಾಡ್ಕೋಬೇಕಾಗುತ್ತೆ ಆನ್ಲೈನ್ ಮುಖಾಂತರ. ಪ್ರೈವೇಟ್ ವಿದ್ಯಾರ್ಥಿಗಳು ಅಂದರೆ NC ಅಂತ ಯಾರಿಗೆಲ್ಲ ಬಂದಿದೆಯಲ್ಲ ಅವರಿಗೆ, ಮತ್ತು ರಿಪೀಟರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ. ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಹೋಗಿ ಫಾರ್ಮ್ ತುಂಬಬೇಕಾಗುತ್ತೆ, ಕಾಲೇಜಿನಲ್ಲಿ ಹೋಗಿ ವಿಸಿಟ್ ಮಾಡಿ. ನಿಮಗೆ ಏನೂ ಗೊತ್ತಾಗಲಿಲ್ಲ ಅಂದರೆ ಕಾಲೇಜಿನಲ್ಲಿ ಹೋಗಿ ಕೇಳ್ಕೊಳ್ಳಿ, ಆಯಿತಾ. ಸೊ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮೊಬೈಲ್ನಲ್ಲೇ ಮಾಡೋಕ್ಕೆ ಬರುತ್ತೆ ಅದು. ಸೊ ನಿಮಗೆ ಏನೂ ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ಕಾಲೇಜಿನಲ್ಲಿ ಹೋಗಿ ವಿಸಿಟ್ ಮಾಡಿ. ನಿಮಗೆ ಹಾಲ್ ಟಿಕೆಟ್ ನಿಮ್ಮ ಕಾಲೇಜಿನಲ್ಲೇ ಕೊಡ್ತಾರೆ, ಆಲ್ರೆಡಿ ಎಲ್ಲಿ ಕೊಟ್ಟಿದ್ದಾರಲ್ಲ ಅಲ್ಲೇ ಹಾಲ್ ಟಿಕೆಟ್ ನಿಮಗೆ ಬರುತ್ತೆ ನೋಂದಣಿಯಾಗಿ, ಆಯಿತಾ. ಸೊ ಯಾರೆಲ್ಲ ಇಂಪ್ರೂವ್ಮೆಂಟ್ಗೋಸ್ಕರ ನನಗೆ 80ಕ್ಕೆ ಆಯಿತಾ 70 ಮಾರ್ಕ್ಸ್ ಬಂದಿದೆ, 75, 79 ಈ ರೀತಿ, 77 ಯಾರಿಗೆಲ್ಲ ಈ ರೀತಿ ಬಂದಿದೆ ಸರ್, ನನಗೆ ಔಟ್ ಆಫ್ ಔಟ್ ಬರಬೇಕಿತ್ತು ಆ ಒಂದು ಸಬ್ಜೆಕ್ಟ್ನಲ್ಲಿ ಅನ್ನೋರು ಇಂಪ್ರೂವ್ಮೆಂಟ್ ಎಕ್ಸಾಮ್ ಕಟ್ಟಿ ಬರೀಬಹುದು. ಅವರಿಗೆ ಫೀಸ್ ಇರುತ್ತೆ 140 ಏನಿದೆ ಒಂದು ಸಬ್ಜೆಕ್ಟ್ಗೆ. ಸೊ ಕಾಲೇಜಿನಲ್ಲಿ ಹೋಗಿ ಕಟ್ಟಬೇಕಾಗುತ್ತೆ. ನೀವು ಕಾಲೇಜಿನಲ್ಲಿ ಹೋಗಬೇಕಾಗುತ್ತಿಲ್ಲ ಅಂದರೆ ನೀವು ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಎರಡನೆಯ ಫೈನಲ್ ಎಕ್ಸಾಮ್ಗೆ ನೋಂದಣಿ ಮಾಡಿಕೊಳ್ಳಲು ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಡೈರೆಕ್ಟ್ ಆಫೀಸಿಯಲ್ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಎಕ್ಸಾಮ್ 2ಗೆ ನೋಂದಣಿ ಮಾಡಿಕೊಳ್ಳಲು ಲಿಂಕ್ ಕೊಟ್ಟಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಕಮೆಂಟ್ ಚೆಕ್ಔಟ್ ಮಾಡಿ. 2026ರ ದ್ವಿತೀಯ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆ 2ರಲ್ಲಿ ಅಂತಿಮ ವೇಳಾಪಟ್ಟಿಯಲ್ಲಿ ಪ್ರಕಟಣೆ ಮಾಡಿದ್ದಾರೆ, ಆಯಿತಾ. ಸೊ 30/4/2026ಕ್ಕೆ ಕನ್ನಡ ವಿಷಯ ಇದೆ, ಆಯಿತಾ. ನಿಮಗೆ ಟೈಮ್ ಕೂಡ ಅದೇ ರೀತಿ ಸೇಮ್ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ 3 ಗಂಟೆ ಕಾಲಾವಕಾಶ ಇರುತ್ತೆ ಎಕ್ಸಾಮ್ ಬರೆಯಲು. 80 ಮಾರ್ಕ್ಸ್ಗೆ ಫೈನಲ್ ಎಕ್ಸಾಮ್ ಇರುತ್ತೆ ಎಲ್ಲ ಪೇಪರ್, ಆಯಿತಾ. 1/5/2026ಕ್ಕೆ ರಜಾ ಇರುತ್ತೆ, ಯಾವುದೇ ರೀತಿ ಪರೀಕ್ಷೆ ಇಲ್ಲ. ಶುಕ್ರವಾರ 2/5/2026, ಆಯಿತಾ. ನಿಮಗೆ ಇಲ್ಲಿ ಲೆಕ್ಕಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಇದೆ, ಆಯಿತಾ. ಅದೇ ರೀತಿ 3/5/2026ಕ್ಕೆ ರಜೆ, ಯಾವುದೇ ರೀತಿ ಎಕ್ಸಾಮ್ ಇಲ್ಲ. 4/5/2026ಕ್ಕೆ ಇಂಗ್ಲೀಷ್ ವಿಷಯ ಇದೆ. 5/5/2026ಕ್ಕೆ ಭೌತಶಾಸ್ತ್ರ, ಶಿಕ್ಷಣಶಾಸ್ತ್ರ, ವ್ಯವಹಾರ ಅಧ್ಯಯನ, ಬಿಸ್ನೆಸ್ ಸ್ಟಡೀಸ್. ನೋಡಿ, ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಏನು 80 ಔಟ್ ಆಫ್ 80 ವಿಡಿಯೋ ಮಾಡಿದ್ದೀನಲ್ಲ, ಅವೇ ಕ್ವಶನ್ಸ್ಗಳು ನಿಮಗೆ ಮತ್ತೆ ರಿಪೀಟ್ ನೋಡೋಕ್ಕೆ ಸಿಗುತ್ತೆ. ನಿಮ್ಮ ಹತ್ರ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ರಿಲೀಸ್ ಮಾಡಿದ್ದಾರೆ ನೋಡಿ, ಆ 3 ಮಾಡಲ್ ಕ್ವಶನ್ಸ್ ಪೇಪರ್ ಪ್ಲಸ್ ಇವಾಗ ಫೆಬ್ರವರಿನಲ್ಲಿ ಏನು ಫೈನಲ್ ಎಕ್ಸಾಮ್ ನೀವು ಬರೆದಿದ್ದೀರಲ್ಲ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಓದ್ಕೊಳ್ಳಿ. ಯಾಕೆಂದರೆ ಅಂದರೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಿಗಿನ ಕ್ವಶನ್ಗಳು ನಿಮಗೆ ಡೆಫಿನೆಟ್ಲಿ ಬರುತ್ತೆ, ಆಯಿತಾ. ಆ 4 ಮಾದರಿ ಪ್ರಶ್ನೆ ಪತ್ರಿಕೆ ಒಳಗಿನೇ ಕ್ವಶನ್ ಮತ್ತೆ ನಿಮಗೆ ರಿಪೀಟ್ ಮಾಡ್ತಾರೆ ಅವರು. ಸೊ ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳೋಕೆ ಹೋಗ್ಬಿಡ್ರಿ, ಆರಾಮಾಗಿ ಓದ್ರಿ. 4 ಮಾದರಿ ಪ್ರಶ್ನೆ ಪತ್ರಿಕೆ ನೋಡ್ಕೊಂಡ್ಬಿಡ್ರಿ, ಅದರೊಳಗಿಂದು ಕ್ವಶನ್ಸ್ ಮತ್ತೆ ರಿಪೀಟ್ ಆಗುತ್ತೆ, ಆಯಿತಾ. ಯಾರಿಗೆಲ್ಲ NC ಅಂತ ಬಂದಿದ್ರೆ ಅವರು 3 ಮಾದರಿ ಪ್ರಶ್ನೆ ಪತ್ರಿಕೆ ಆಲ್ರೆಡಿ ನೀವು ಫೇಲ್ ಆಗಿರುವಂಥ, ಅಂದರೆ ನೀವು NC ಅಂತ ಯಾವ ಒಂದು ಸಬ್ಜೆಕ್ಟ್ನಲ್ಲಿ ತೆಗೆದುಕೊಂಡಿದ್ದಾರಲ್ಲ, ಇವಾಗ ಮೊನ್ನೆ ಎಕ್ಸಾಮ್ ನಡೀತಲ್ಲ ಫೆಬ್ರವರಿ ಮಂತ್ನಲ್ಲಿ ಫೈನಲ್ ಎಕ್ಸಾಮ್ 2026, ಅದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಕಲೆಕ್ಟ್ ಮಾಡ್ಕೊಳ್ಳಿ ಯಾವ ಸಬ್ಜೆಕ್ಟ್ನಲ್ಲಿ NC ಅಂತ ಬಂದಿದೆ. ಮತ್ತು ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಹೋಗಿ ಎಕ್ಸಾಮ್ ಫೀಸ್ ಕಟ್ಟಿ ಬರೀಬೇಕಾಗುತ್ತೆ. ಸೊ ಕಾಲೇಜಿನಲ್ಲಿ ಹೋಗಿ ನಿಮಗೆ ಒಂದೊಂದು ಸಬ್ಜೆಕ್ಟ್ಗೆ ರಿಜಿಸ್ಟ್ರೇಷನ್ ಏನು ಅಮೌಂಟ್ ಇದೆ ಅದು ಅಮೌಂಟ್ ತೊಗೊಂಡು ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ. ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಆಗಿದೆ ಪ್ರೊಸೆಸ್. ಸೊ ಕಾಲೇಜಿಗೆ ವಿಸಿಟ್ ಮಾಡಿ, ಆಯಿತಾ. ಇಲ್ಲಿ 1/5/2026ಕ್ಕೆ ಯಾವುದೇ ರೀತಿ ಎಕ್ಸಾಮ್ ಇಲ್ಲ. 2/5/2026ಕ್ಕೆ ಇಲ್ಲಿ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ. ಸೊ 5/5/2026ಕ್ಕೆ ಭೌತಶಾಸ್ತ್ರ, ಶಿಕ್ಷಣಶಾಸ್ತ್ರ ಮತ್ತು ಬಿಸ್ನೆಸ್ ಸ್ಟಡೀಸ್, ವ್ಯವಹಾರ ಅಧ್ಯಯನ ಇದೆ. 6/5/2026ಕ್ಕೆ ಅರ್ಥಶಾಸ್ತ್ರ ಮತ್ತು ಜೀವಶಾಸ್ತ್ರ ಎಕ್ಸಾಮ್ ಇದೆ, ಆಯಿತಾ. ನಾನು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ 80 ಔಟ್ ಆಫ್ 80. ನೀವು ಪ್ಲೇಲಿಸ್ಟ್ ಹೋಗಿ ಚೆಕ್ಔಟ್ ಮಾಡಿ, ಆಯಿತಾ. 7/5/2026ಕ್ಕೆ ಇತಿಹಾಸ ಮತ್ತು ಗಣಿತ, ಗೃಹ ವಿಜ್ಞಾನ ಇದೆ. 8/5/2026ಕ್ಕೆ ಶುಕ್ರವಾರ, ಆಯಿತಾ, ವಿದ್ಯುನ್ಮಾನ ಶಾಸ್ತ್ರ ಮತ್ತು ಗಣಕ ವಿಜ್ಞಾನ ಮತ್ತು ರಾಜ್ಯಶಾಸ್ತ್ರ ಎಕ್ಸಾಮ್ ಇದೆ, ಆಯಿತಾ. ಅದೇ ರೀತಿ 9/5/2026ಕ್ಕೆ ಹಿಂದಿ ಎಕ್ಸಾಮ್ ಇದೆ. 10/5/2026ಕ್ಕೆ ಯಾವುದೇ ರೀತಿ ಎಕ್ಸಾಮ್ ಇಲ್ಲ, ಭಾನುವಾರ ರಜೆ. 11/5/2026ಕ್ಕೆ ಸಮಾಜಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ಎಕ್ಸಾಮ್ ಇದೆ. 12/5/2026ಕ್ಕೆ ನಿಮಗೆ ಭೂಗೋಳಶಾಸ್ತ್ರ ಮತ್ತು ಮನಸ್ಶಾಸ್ತ್ರ ಮತ್ತು ಭೂಗರ್ಭಶಾಸ್ತ್ರ ಮತ್ತು ಮೂಲಗಣಿತ, ಆಯಿತಾ.
ಅದೇ ರೀತಿ 13/5/2026ಕ್ಕೆ ಇಲ್ಲಿ ನಿಮಗೆ ಉರ್ದು ಎಕ್ಸಾಮ್, ಯಾರೆಲ್ಲ ಉರ್ದು ಹಿಂದಿ ಬದಲಿಗೆ ಉರ್ದು ಇರುತ್ತಲ್ಲ ಅವ್ರದ್ದು ಉರ್ದು ಆಗಿರುತ್ತೆ ಮತ್ತು ಸಂಸ್ಕೃತ್ ಎಕ್ಸಾಮ್ ಆಗಿರುತ್ತೆ ಆಯಿತಾ. ಮತ್ತು ಅದೇ ರೀತಿ 13/5/2026ಕ್ಕೆ ಇಲ್ಲಿ ಆಟೋಮೊಬೈಲ್ಸ್ ಆಗಿರ್ಬೋದು, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಆಗಿರ್ಬೋದು, ರಿಟೇಲ್ ಆಗಿರ್ಬೋದು, ಇಲ್ಲಿ ತಂತ್ರಾಂಶ, ಎಲೆಕ್ಟ್ರಾನಿಕ್ ಮತ್ತು ತಂತ್ರಾಂಶ, ಹೀಗೆ ಹಿಂದೂಸ್ತಾನಿ ಸಂಗೀತ ಅಂತ ಎಕ್ಸಾಮ್ಗಳದಾವೆ ಇಲ್ಲಿ ಎಲ್ಲ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡಿ. ಇಲ್ಲಿ ನೋಡಿ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಆಲ್ರೆಡಿ ನಾನು ಪ್ಲೇಲಿಸ್ಟ್ನಲ್ಲಿ ಮಾಡಿಟ್ಟಿದ್ದೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ವಿಡಿಯೋ ನೋಡ್ಕೊಳ್ಳಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಸಿಗೋಣ ಮತ್ತೆ ಬೇರೆ ವಿಡಿಯೋದೊಂದಿಗೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. 2026ರ 2ನೇ ವಾರ್ಷಿಕ ಪರೀಕ್ಷೆ ನೋಂದಣಿ ಮಾಡಿಕೊಳ್ಳುವ ಲಿಂಕ್ ನಾನು ಕೆಳಗಡೆ ಕೊಟ್ಟಿದ್ದೀನಿ ಆಯಿತಾ. ನೋಂದಣಿ ಮಾಡ್ಕೊಳ್ಳಿ, ಆರಾಮಾಗಿ ಮಾಡ್ಕೊಂಡು ಎಕ್ಸಾಮ್ ಬರೀರಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಸಿಗೋಣ ಮತ್ತೆ ಬೇರೆ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.